ಶಿವಾಯ. ಓಂ ನಮಃ ಶಿವಾಯ. ಹರಶಂಭೋ ಮಹಾದೇವ ವಿಶ್ವೇಶಾಮರವಲ್ಲಭ ಶಿವಶಂಕರ ಸರ್ವಾತ್ಮನ್ ನೀಲಕಂಠ ನಮೋಸ್ತುತೆ. ವೇದ, ಉಪನಿಷತ್ತು, ಭಾಗವತಾದಿ ಪುರಾಣಗಳು ಹಾಗೂ ಮಹಾಭಾರತದಂತಹ ಇತಿಹಾಸ ಗ್ರಂಥ, ಹರಿದಾಸರ ವಾಂಗ್ಮಯ, ಈ ಎಲ್ಲ ಕಡೆಗಳಲ್ಲೂ ಪರಮ ವೈಷ್ಣವರೆನಿಸಿದಂತಹ ರುದ್ರದೇವರ ಮಹಿಮೆಯನ್ನು ಹೇರಳವಾಗಿ ವರ್ಣನೆ ಮಾಡಿದ್ದನ್ನು ಕಾಣುತ್ತೇವೆ. ದೇವತಾ ತಾರತಮ್ಯದಲ್ಲಿ 5ನೇ ಕಕ್ಷೆಯಲ್ಲಿ ಸೇರಿದಂತಹ ಆ ರುದ್ರದೇವರನ್ನು ಸ್ತೋತ್ರ ಮಾಡದೇ ಇರುವಂತಹ ವೈಷ್ಣವ ಪರಂಪರೆಯ ಯತಿಗಳಿಲ್ಲ, ಹರಿದಾಸರಂತೂ ಇಲ್ಲವೇ ಇಲ್ಲ. ವೇದೋಪನಿಷತ್ತುಗಳು ಕೊಂಡಾಡುತ್ತದೆ. ವೈಷ್ಣವ ಮತವನ್ನು ಅಭಿವೃದ್ಧಿಗೊಳಿಸಿದಂತಹ ಶ್ರೀಮನ್ ಮಧ್ವಾಚಾರ್ಯರು ಸಹ ತಂತ್ರಸಾರ ಸಂಗ್ರಹದಲ್ಲಿ ಅನೇಕ ದೇವತೆಗಳ ಮಂತ್ರಗಳನ್ನು ಹೇಳ್ತಾ ಶಿವಪಂಚಾಕ್ಷರಿ ಮಂತ್ರವನ್ನು ಕೂಡ ತಿಳಿಸಿ, ಸಾಧಕರಾದವರು ರುದ್ರದೇವರನ್ನು ಯಾವ ರೀತಿಯಲ್ಲಿ ಅವರ ಮಂತ್ರ ಜಪಿಸಬೇಕು, ಅವರ ಸ್ವರೂಪವನ್ನು ಚಿಂತನೆ ಮಾಡಬೇಕು ಅನ್ನುವ ಮಾಹಿತಿಯನ್ನು ನಮಗೆ ಕೊಟ್ಟು ಅನುಗ್ರಹ ಮಾಡಿದ್ದಾರೆ. ಸಾಧನೆಯ ಮಾರ್ಗದಲ್ಲಿ ರುದ್ರದೇವರ ಅನುಗ್ರಹ ಇಲ್ಲದ ಹೊರತು ಯಾವ ಸಾಧನೆಯೂ ಮುನ್ನಡೆಯಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಶ್ರೀಮನ್ಮಧ್ವ ಸಿದ್ಧಾಂತದ ಪ್ರಧಾನ ತಿರುಳುಗಳಲ್ಲಿ ಒಂದು. ಎಲ್ಲ ದೇವತೆಗಳನ್ನು ಅವರವರ ಸ್ಥಾನ, ಯೋಗ್ಯತೆ, ಅವರ ಸಾಧನೆ, ಅವರಲ್ಲಿರೋ ಭಕ್ತಿ ಮತ್ತು ಭಗವಂತನ ಪರಿವಾರರಾಗಿ ಅವರು ಮಾಡುವಂತಹ ಸೇವೆ, ಇವುಗಳನ್ನೆಲ್ಲ ಅನುಸಂಧಾನ ಮಾಡಿ ಅವರನ್ನು ಭಕ್ತಿಯಿಂದ ಸೇವೆ ಮಾಡಬೇಕಾದದ್ದು ಸಾಧಕರ ಕರ್ತವ್ಯ ಎಂಬುದಾಗಿ ವರ್ಣಿಸಿದ್ದಾರೆ. ಅಂತಹ ರುದ್ರದೇವರ ಮಹಿಮೆಯನ್ನು ಹರಿದಾಸರೆಲ್ಲ ಹೃದಯ ತುಂಬಿ ಕೊಂಡಾಡಿದ್ದಾರೆ. ಅದರಲ್ಲಿ ಶ್ರೀಧ ವಿಠ್ಠಲರ ಒಂದು ಕೃತಿ ಇವತ್ತು ಭಜನಾ ಮಂಡಳಿಗಳಿರಬಹುದು, ಮನೆ ಮನೆಗಳಲ್ಲಿ ಪ್ರಾಚೀನ ಕಾಲದಿಂದಲೂ ಹಿರಿಯರು ಹಾಡಿಕೊಂಡು ಬಂದ ಹಾಡುಗಳಿರಬಹುದು, ಅವುಗಳಲ್ಲಿ ಅಗ್ರಸ್ಥಾನವನ್ನು ಪಡೆದುಕೊಂಡಿರುವಂತಹ ಒಂದು ಕೃತಿ ಶಿವನೇ ನಾನಿನ್ನ ಸೇವಕನಯ್ಯ ಅಂತ ರುದ್ರದೇವರನ್ನು ಒಬ್ಬ ಭಕ್ತ ಯಾವ ರೀತಿಯಲ್ಲಿ ಕೊಂಡಾಡ್ತಾನೆ, ಏನು ರುದ್ರದೇವರಲ್ಲಿ ನಾವು ಬೇಡಿಕೊಳ್ಳಬೇಕು ಅನ್ನೋದನ್ನು ಆ ಹಾಡು ನಮಗೆ ತೋರಿಸಿಕೊಡ್ತದೆ. ರುದ್ರದೇವರಿಗೆ ಆಶುತೋಷ ಅಂತ ಹೆಸರಿದೆ, ಶೀಘ್ರದಲ್ಲಿಯೇ ಫಲ ಕೊಡುವಂತಹ ದೇವತೆ ಅಂತ. ನಮಗೆ ಬೇಕಾದ ವಿದ್ಯೆ, ಮನಸ್ಸಿನ ಏಕಾಗ್ರತೆ, ಹೀಗೆ ಲೌಕಿಕ ಅಲೌಕಿಕ ಎಲ್ಲ ವಿಧವಾದ ಫಲವನ್ನು ರುದ್ರದೇವರ ಅನುಗ್ರಹದಿಂದ ನಾವು ಪಡೆಯಬಹುದು. ಪ್ರಕೃತ ಈ ನುಡಿಯಲ್ಲಿ ಅಂತಹ ಒಂದು ವಿಶಿಷ್ಟವಾದ ಪ್ರಾರ್ಥನೆಯನ್ನು ನಾವು ನೋಡ್ತೇವೆ. ಶಿವನೇ ನಾನಿನ್ನ ಸೇವಕನಯ್ಯ, ನಿನ್ನ ಸೇವಕನಾಗಿ ನಿನ್ನ ಸೇವೆಗಾಗಿ ಬಂದವನು ನಾನು. ನಿನ್ನ ಸೇವೆ ಇಲ್ಲದ ಹೊರತು ಜೀವನದಲ್ಲಿ ಯಾವ ಉನ್ನತಿಯನ್ನು ಪಡೆಯಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನನ್ನಲ್ಲೇನೇ ನನ್ನ ಸೇವೆಯಲ್ಲಿ ನನ್ನಲ್ಲಿ ಲೋಪದೋಷಗಳಿದ್ದರೂ ನನ್ನ ಮೇಲೆ ಕರುಣೆಯಿಂದ ಕೈ ಹಿಡಿದು ನನ್ನನ್ನು ನಡೆಸು, ಮೇಲೆತ್ತು ಅಂತ ಪ್ರಾರ್ಥನೆಯನ್ನು ಮಾಡ್ತಾ, ನಾನೇ ಮೊದಲಾಗಿ ನಿನ್ನಲ್ಲಿ ಬೇಡಿಕೊಳ್ತಿರೋದೇನಲ್ಲ, ಭವಮೋಚಕ ಭಾಗವತ ಶಾಸ್ತ್ರವನ್ನು
ಅವನೀಶಗೆ ಪೇಳದವ ನೀನಲ್ಲವೇ? ಅವನೀಶ ಭೂಮಂಡಲದ ಅಧಿಪತಿಯಾಗಿದ್ದಂತಹ ಪರೀಕ್ಷನ್ ಮಹಾರಾಜರು, ಆ ಪರೀಕ್ಷನ್ ಮಹಾರಾಜರಿಗೆ ಸಂಸಾರದ ಬಂಧನದಿಂದ ಬಿಡುಗಡೆಗೆ ಕಾರಣವಾದಂತಹ ಈ ಮೋಕ್ಷಶಾಸ್ತ್ರ ಎನಿಸಿದ ಭಾಗವತವನ್ನು ಉಪದೇಶ ಮಾಡಿ ಅನುಗ್ರಹ ಮಾಡಿದವರು ತಾನೇ ನೀವು, ಇದೇ ಶುಕಾಚಾರ್ಯರ ರೂಪದಿಂದ. ಅಂದಮೇಲೆ ಆ ಪರೀಕ್ಷಿದ್ರಾಜರಿಗೆ ಉಪದೇಶ ಮಾಡಿ ಉಪದೇಶ ಮುಗಿದ ತಕ್ಷಣ ಅವರು ಭಗವಂತನ ಪಾದ ಸಾಮೀಪ್ಯವನ್ನು ಸೇರುವಂತೆ ಮಾಡಿದವರು ನೀವು. ಅಂದಮೇಲೆ ನಾನೊಬ್ಬ ಸೇವಕನಾಗಿ ಬಂದು ನಿಮ್ಮಲ್ಲಿ ಬೇಡಿಕೊಳ್ತಿದ್ದೇನೆ, ನನ್ನನ್ನು ಉದ್ಧಾರ ಮಾಡಬೇಕು, ಕೈ ಹಿಡಿದು ನಡೆಸಬೇಕು ಎಂಬುದಾಗಿ ಲಕ್ಷ್ಮೀಪತಿಯಾದ ನಾರಾಯಣನ ಅತ್ಯಂತ ಪ್ರೀತಿಪಾತ್ರರಾದ ಮಕ್ಕಳು ನೀವು. ಮುಂದಿನ ಮೊದಲ ನುಡಿಯಲ್ಲಿ ರುದ್ರದೇವರ ವಿಶೇಷವಾದ ಮಹಿಮೆಯನ್ನು ವರ್ಣನೆ ಮಾಡುತ್ತಾ ಹೇಳ್ತಾರೆ. ವೈಕಾರಿಕ ತೈಜಸ ತಾಮಸವೆಂಬ ತ್ರೈತತ್ವಗಳೆಂಬ ಸಾಕಾರಿ ಶಾರ್ವರಿ ಧವಧರ ಸಾಂಬ ಸುರಪಾದ್ಯರ ಬಿಂಬ. ವೈಕಲ್ಯಾಸ್ಪದವ ಕಳೆದು ಒಮ್ಮೆಗೆ ವೈಕುಂಠಕ್ಕೆ ಕರೆದೊಯ್ಯೋ ಕರಿಗೊರಳ ಎಂಬುದಾಗಿ ರುದ್ರದೇವರ ಮಹಿಮೆ, ಬ್ರಹ್ಮಾಂಡದ ಸೃಷ್ಟಿಯಲ್ಲಿ ಅವರ ಪಾತ್ರವನ್ನು ಇಲ್ಲಿ ಚಿಂತನೆ ಮಾಡ್ತಾ ಇದ್ದಾರೆ. ಬ್ರಹ್ಮಾಂಡದ ಸೃಷ್ಟಿಗಿಂತಲೂ ಪೂರ್ವದಲ್ಲಿ ಅದಕ್ಕೆ ಮೂಲ ಕಾರಣಗಳಾದಂತಹ 24 ತತ್ವಗಳನ್ನು ಸೃಷ್ಟಿ ಮಾಡಲಿಕ್ಕೆ ಹೊರಟು ಪರಮಾತ್ಮ ಪ್ರಕೃತಿ ತ್ರಿಗುಣಗಳಿಂದ ಮಹತ್ತತ್ವದ ಸೃಷ್ಟಿಯನ್ನು ಮಾಡಿ ಮಹತ್ತತ್ವದಿಂದ ಅಹಂಕಾರ ತತ್ವವನ್ನು ಸೃಷ್ಟಿ ಮಾಡಿದ. ಈ ಅಹಂಕಾರ ತತ್ವಕ್ಕೆ ರುದ್ರದೇವರು ಅಭಿಮಾನಿಗಳು. ಈ ಅಹಂಕಾರ ತತ್ವ ಅನ್ನೋದು ವೈಕಾರಿಕ, ತೈಜಸ, ತಾಮಸ ಎಂಬ 3 ಪ್ರಭೇದಗಳನ್ನು ಒಳಗೊಂಡಿರುವಂಥದ್ದು. ವೈಕಾರಿಕ ಅಹಂಕಾರದಿಂದ ಇಂದ್ರಿಯಾಭಿಮಾನಿ ದೇವತೆಗಳ ಸೃಷ್ಟಿಯಾಗ್ತದೆ. ತೈಜಸ ಅಹಂಕಾರದಿಂದ ಇಂದ್ರಿಯಗಳ ಸೃಷ್ಟಿಯಾಗ್ತದೆ. ತಾಮಸ ಅಹಂಕಾರದಿಂದ ಪಂಚಭೂತಗಳ ಸೃಷ್ಟಿಯಾಗ್ತದೆ. ಆದ್ದರಿಂದ ಈ 3 ವಿಧವಾದಂತಹ ತತ್ವಗಳ ಸಾಕಾರ ರೂಪ ಅದು ಅಹಂಕಾರ ತತ್ವ. ಆ ಅಹಂಕಾರ ತತ್ವಕ್ಕೆ ನಿಯಾಮಕರಾಗಿರತಕ್ಕಂಥವರು ನೀವು. ಈ 3 ಅಹಂಕಾರದ ಪ್ರಭೇದಗಳಲ್ಲೂ ಇದ್ದು ಪಂಚಭೂತಗಳ, ಇಂದ್ರಿಯಗಳ, ಇಂದ್ರಿಯಾಭಿಮಾನಿ ದೇವತೆಗಳ ಸೃಷ್ಟಿಗೆ ಕಾರಣರಾಗಿರತಕ್ಕಂಥವರು ನೀವು. ಅಂತಹ ನೀವು ಪ್ರಪಂಚದ ಸೃಷ್ಟಿಯಲ್ಲಿ ಕೊಟ್ಟ ಕೊಡುಗೆ ಬಹಳ ದೊಡ್ಡದು. ಹಾಗಾಗಿ ನಿಮ್ಮನ್ನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಶಾರ್ವರಿ ಧವಧರ. ಶಾರ್ವರಿ ಅಂದರೆ ರಾತ್ರೆ. ರಾತ್ರೆಗೆ ಪತಿ ಚಂದ್ರ. ಆ ಚಂದ್ರನನ್ನು ಶಿರಸ್ಸಿನಲ್ಲಿ ಧಾರಣೆ ಮಾಡಿದಂತಹ ಚಂದ್ರಶೇಖರ ಎನಿಸಿದ ನೀವು ಸಾಂಬ, ಯಾವಾಗಲೂ ಜಗನ್ಮಾತೆಯ ಸ್ಥಾನದಲ್ಲಿರುವಂತಹ ಪಾರ್ವತೀ ದೇವಿಯೊಂದಿಗೆ ಸಹಿತರಾಗಿ ಲೋಕಕ್ಕೆ ಶ್ರೇಯಸ್ಸನ್ನುಂಟು ಮಾಡತಕ್ಕಂಥವರು. ಅಷ್ಟೇ ಅಲ್ಲ, ಸುರಪಾದ್ಯರ ಬಿಂಬ. ಇಂದ್ರ ಮೊದಲಾದಂತಹ ದೇವೋತ್ತಮರಿಗೆಲ್ಲ ಬಿಂಬಸ್ಥಾನದಲ್ಲಿರತಕ್ಕಂಥವರು ನೀವು. ಯಾಕೆಂದರೆ ಭಗವಂತನಿಗೆ ಮುಖ್ಯ ಪ್ರತಿಬಿಂಬ ವಾಯುದೇವರು. ವಾಯುದೇವರ ಪ್ರತಿಬಿಂಬ ಭಾರತಿ. ಭಾರತೀ ದೇವಿಗೆ ಪ್ರತಿಬಿಂಬ ಎನಿಸಿದವರು ಗರುಡಶೇಷ ರುದ್ರರು. ಆ ರುದ್ರದೇವರಿಗೆ ಪ್ರತಿಬಿಂಬರಾದವರು ಈ ಸೌಪರ್ಣಿ, ವಾರುಣಿ, ಪಾರ್ವತಿ ಹಾಗೂ ಇಂದ್ರಾದಿ ಎಲ್ಲ ದೇವತೆಗಳು ಕೂಡ. ಆದ್ದರಿಂದ ದೇವಾಧಿಪತಿಯಾಗಿರುವಂತಹ ದೇವೇಂದ್ರನೇ ಮೊದಲಾದ ಎಲ್ಲ ದೇವತೆಗಳಿಗೂ ಬಿಂಬಸ್ಥಾನದಲ್ಲಿದ್ದು ಪ್ರತಿಬಿಂಬರಾದ ಅವರೆಲ್ಲರಿಗೂ ಕೂಡ ಜ್ಞಾನ, ಭಕ್ತಿ, ವೈರಾಗ್ಯ ಮುಂತಾದಂತಹ ಗುಣಗಳು ಅವರವರ ಯೋಗ್ಯತಾನುಗುಣವಾಗಿ ಅವರಲ್ಲಿ ಪ್ರಕಟಗೊಳ್ಳುವಂತೆ ಮಾಡತಕ್ಕಂಥವರು ನೀವು. ಆದ್ದರಿಂದ ಬಿಂಬರಾಗಿ ಈ ಜ್ಞಾನಾದಿ ಗುಣಗಳನ್ನು ಪ್ರಕಟಗೊಳಿಸೋದಲ್ಲದೇನೆ
ಈ ಎಲ್ಲ ದೇವತೆಗಳ ಶರೀರದಲ್ಲಿ ನಿಂತು ಅವರನ್ನು ಪ್ರೇರಣೆ ಮಾಡುವಂಥವರು ಕೂಡ. ಅಂತಹ ನಿಮ್ಮಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ, ವೈಕಲ್ಯಾಸ್ಪದವ ಕಳೆದು ಒಮ್ಮೆಗೆ ನಮ್ಮ ವೈಕಲ್ಯಕ್ಕೆ, ನಮ್ಮ ಬದುಕಿನಲ್ಲಿ ಅನೇಕ ತರಹದ ನ್ಯೂನತೆಗಳಿಗೆ ಕಾರಣವಾದದ್ದು ವಿಪರೀತ ಜ್ಞಾನ, ಕಾಮ ಮುಂತಾದವುಗಳು. ಇವುಗಳೆಲ್ಲವನ್ನು ಪರಿಹಾರ ಮಾಡಿ ನಮ್ಮನ್ನು ವೈಕುಂಠದ ಬಳಿ ಕರೆದೊಯ್ಯಬೇಕು ಅಂತ ತುಂಬ ಉನ್ನತವಾದಂತಹ ಪುರುಷಾರ್ಥ ಎನಿಸಿದ ಮೋಕ್ಷ ಪುರುಷಾರ್ಥವನ್ನು ಹೊಂದುವಲ್ಲಿ ರುದ್ರದೇವರ ಅನುಗ್ರಹ ಎಷ್ಟು ಮಹತ್ವದ್ದು ಅನ್ನೋದನ್ನು ದಾಸರಾಯರು ಇಲ್ಲಿ ತೋರಿಸಿಕೊಡ್ತಾ ಇದ್ದಾರೆ. ಕರಿಗೊರಳ ಅಂತ ರುದ್ರದೇವರನ್ನು ಸಂಬೋಧನೆ ಮಾಡ್ತಾ, ಲೋಕದ ಹಿತಕ್ಕಾಗಿ ವಿಷವನ್ನೇ ಪಾನ ಮಾಡಿ ನೀಲಕಂಠ ಅಂತನಿಸಿದಂತಹ ನೀವು ಸಂಸಾರದ ವಿಷವನ್ನು ಪರಿಹಾರ ಮಾಡಿ ಅಮೃತತ್ವದ ಕಡೆಗೆ ನಮ್ಮನ್ನು ಕರೆದೊಯ್ಯಬೇಕು ಅಂತ ಪ್ರಾರ್ಥನೆಯನ್ನು ಇಲ್ಲಿ ಸಲ್ಲಿಸಿದ್ದಿದೆ. ಮುಂದಿನ ನುಡಿಯಲ್ಲಿ ರುದ್ರದೇವರ ಮಹಿಮೆಯನ್ನು ವರ್ಣಿಸ್ತಾ, ಮೃತ್ಯುಂಜಯ, ನೀವು ನರಸಿಂಹದೇವರ ಅನುಗ್ರಹದಿಂದ, ನರಸಿಂಹ ಮಂತ್ರ ಜಪದಿಂದ ಮೃತ್ಯುವನ್ನು ಗೆದ್ದವರು. ಯಾರ್ಯಾರು ಮೃತ್ಯುವಿಗೆ ಒಳಗಾಗುವ ಪ್ರಸಂಗ ಇದೆ ಅವರೆಲ್ಲರೂ ಮೃತ್ಯುವನ್ನು ಗೆದ್ದದ್ದು ನಿಮ್ಮ ಅನುಗ್ರಹದಿಂದ. ಅದರಂತೆ ಎಲ್ಲರಿಗೂ ಆರೋಗ್ಯಕ್ಕಾಗಿ, ಶ್ರೇಯಸ್ಸಿಗಾಗಿ, ಆಯುಷ್ಯದ ಅಭಿವೃದ್ಧಿಗಾಗಿ ಎಲ್ಲರೂ ಮೃತ್ಯುಂಜಯ ಹೋಮದ ಮೂಲಕವಾಗಿ ನಿಮ್ಮನ್ನು ಆರಾಧನೆ ಮಾಡುತ್ತಾರೆ. ನಿಮ್ಮ ಅನುಗ್ರಹದಿಂದ ಅಪಮೃತ್ಯುವನ್ನು ಪರಿಹರಿಸಿಕೊಳ್ತಾರೆ. ಆದ್ದರಿಂದ ಸ್ವಯಂ ಮೃತ್ಯುವನ್ನು ಗೆದ್ದ ನೀವು ಉಳಿದವರ ಮೃತ್ಯುವನ್ನು ಕೂಡ ಪರಿಹಾರ ಮಾಡುವಂಥವರು. ಮೃತ್ಯು ಅಂದರೆ ಒಂದರ್ಥದಲ್ಲಿ ಶಾಸ್ತ್ರದ ಪರಿಭಾಷೆಯಲ್ಲಿ ಪ್ರಮಾದಂ ವೈ ಮೃತ್ಯುಮಹಂ ಬ್ರವೀಮಿ ಅಂತ ಸನತ್ಸು ಜಾತೀಯದಲ್ಲಿ ಹೇಳುವಂತೆ ವಿಪರೀತ ಜ್ಞಾನವೇ ಒಂದು ಮೃತ್ಯು. ಆದ್ದರಿಂದ ಭಾಗವತಾದಿ ಶಾಸ್ತ್ರಗಳ ಮೂಲಕ, ನಿಮ್ಮ ಉಪದೇಶಗಳ ಮೂಲಕ, ಮನಸ್ಸಿನ ಏಕಾಗ್ರತೆಯನ್ನು ಕೊಡುವ ಮೂಲಕ ಯಥಾರ್ಥವಾದ ಜ್ಞಾನ ಬಂದು ಮೃತ್ಯು ಎನಿಸಿದಂತಹ ವಿಪರೀತ ಜ್ಞಾನವನ್ನು ಹೋಗಲಾಡಿಸುವಲ್ಲಿ ನಿಮ್ಮ ಪಾತ್ರ ಹಿರಿದಾದದ್ದು. ಆರೋಗ್ಯಂ ಭಾಸ್ಕರಾದಿಚ್ಛೇತ್ ಭೂತಿಮಿಚ್ಛೇತ್ ಹುತಾಶನಾತ್ ಜ್ಞಾನಂ ಮಹೇಶ್ವರಾದಿಚ್ಛೇತ್ ಅಂತ ಹೇಳಿದ ಹಾಗೆ ಶುದ್ಧವಾದ ಜ್ಞಾನವನ್ನು ರುದ್ರದೇವರಿಂದ ನಾವು ಪಡೆಯಬೇಕು ಅಂತ ಪ್ರಾಚೀನರು ತಿಳಿಸ್ತಾರೆ. ಆದ್ದರಿಂದ ಅಂತಹ ಜ್ಞಾನವನ್ನು ಕರುಣಿಸಿ ಅಜ್ಞಾನ ವಿಪರೀತ ಜ್ಞಾನಗಳನ್ನು ಹೋಗಲಾಡಿಸಿ ನಮ್ಮನ್ನು ಅನುಗ್ರಹಿಸಬೇಕು ಅಂತ ಕೇಳಿಕೊಳ್ತಾ, ಮುಪ್ಪರಹರ ಮಹಾದೇವ, ನಮ್ಮ ವೃದ್ಧಾಪ್ಯವನ್ನೆಲ್ಲವನ್ನೂ ಕೂಡ ಪರಿಹಾರ ಮಾಡತಕ್ಕಂಥವರು ನೀವು. ಬರೀ ಭಕ್ತರು ಅಂತಲ್ಲ, ಇಂದ್ರಾದಿ ದೇವತೆಗಳಿಗೆಲ್ಲ ಆಗಾಗ್ಗೆ ಆಪತ್ತುಗಳು ವಿಪತ್ತುಗಳು ಬಂದಾಗ ಎಲ್ಲರನ್ನೂ ಕಾಯ್ದ ರಕ್ಷಕ ದೇವತೆ. ಅದರಂತೆ ಸ್ತುತ್ಯವಾದ, ಎಲ್ಲರಿಂದಲೂ ಪೂಜ್ಯವಾದ ಸ್ತುತ್ಯವಾದಂತಹ ಕೈಲಾಸ ಪರ್ವತವನ್ನು ವಾಸಸ್ಥಾನವಾಗಿ ಮಾಡಿಕೊಂಡು ದಿತಿಜ ತತಿ ವನದಾವ, ಅನೇಕ ಜನ ದುಷ್ಟ ದೈತ್ಯರ ಕಾಡುಗಳಿಗೆ ಕಾಡ್ಗಿಚ್ಚಿನಂತೆ ಇದ್ದು ಆ ದುಷ್ಟ ದೈತ್ಯರನ್ನು ಸಂಹಾರ ಮಾಡುವಂತಹ ನೀವು ಒಂದು ಹಡಗಿದ್ದ ಹಾಗೆ. ದುರಿತಾಂಬುಧಿ ನಾವು ಸಮುದ್ರದ ಉಪಾದಿಯಲ್ಲಿ ವಿಸ್ತಾರವಾಗಿರುವಂತಹ ಪಾಪ ಸಮುದ್ರವನ್ನು ದಾಟಲಿಕ್ಕೆ ಒಂದು ನಾವೆಯಂತೆ, ಹಡಗಿನಂತೆ ಇರತಕ್ಕವರು ನೀವು. ಆದ್ದರಿಂದ ನಮ್ಮನ್ನು ಈ ಪಾಪಗಳ ಸಮುದ್ರದಿಂದ ದಾಟಿಸಿ ಕರುಣಿಸಬೇಕು ಅಂತ ಬೇಡಿಕೊಳ್ತಾ, ಎಷ್ಟು ಜನ್ಮಗಳಾಗಿದೆ ಗೊತ್ತಿಲ್ಲ, ಪ್ರತಿಯೊಂದು ಜನ್ಮಗಳಲ್ಲೂ ಕೂಡ ತಿಳಿದೋ ತಿಳಿಯದೋ ಪರವಶರಾಗಿಯೋ ಅನೇಕ ಪಾಪಗಳನ್ನು, ಅಪರಾಧಗಳನ್ನು ನಾವು ಮಾಡಿರ್ತೇವೆ. ಆದ್ದರಿಂದ ನೀನು ಹೀಗೆ ಮಾಡಿದ್ದಿ ಅಂತ ನಾನು ಮಾಡಿದ ಅಪರಾಧವನ್ನು, ಪಾಪವನ್ನು ಎತ್ತಿ ತೋರಿಸದೆ, ಅದನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳದೆ ನನ್ನನ್ನು ಪಾಪಮುಕ್ತಗೊಳಿಸಿ
ನನ್ನ ಬದುಕು ಸಾರ್ಥಕವಾಗುವಂತೆ, ಈ ಸಾಧನ ಶರೀರ ಸಾರ್ಥಕವಾಗುವಂತೆ, ಭೂಮಿಗೆ ನಾನು ಬಂದದ್ದು, ಸೃಷ್ಟಿಗೆ ಬಂದದ್ದು ಸಾರ್ಥಕಗೊಳ್ಳುವಂತೆ ನೀವು ಮಾಡಬೇಕು ಅಂತ ರುದ್ರದೇವರನ್ನು ಪ್ರಾರ್ಥನೆ ಮಾಡ್ತಾ ದಾಸರು ಮುಂದಿನ ನುಡಿಯಲ್ಲಿ ರುದ್ರದೇವರ ಲೋಕಾನುಗ್ರಹದ ಜೊತೆಗೆ ಅವರ ಸಂಸಾರದ ಬಗ್ಗೆ ವರ್ಣನೆ ಮಾಡ್ತಾರೆ. ಗಂಗಾಧರ ಭಗೀರಥ ತನ್ನ ಪೂರ್ವಜರ ಉದ್ಧಾರಕ್ಕೋಸ್ಕರ ಬ್ರಹ್ಮದೇವರನ್ನು ತಪಸ್ಸು ಮಾಡಿ ಗಂಗೆಯನ್ನು ಭೂಲೋಕಕ್ಕೆ ತರಲಿಕ್ಕೆ ಅಂತ ಹೊರಟ. ಪ್ರತ್ಯಕ್ಷಳಾದ ಗಂಗೆ ವೇಗದಿಂದ ನಾನು ಹರಿದು ಬರುವಾಗ ಭೂಮಿ ಸೀಳಿ ಹೋಗಿಬಿಡುತ್ತದೆ, ನನ್ನ ವೇಗವನ್ನು ತಾಳಿಕೊಳ್ಳೋರು ಯಾರು ಅಂತ. ಆವಾಗ ಭಗೀರಥ ರುದ್ರದೇವರನ್ನು ಪ್ರಾರ್ಥನೆ ಮಾಡಿದಾಗ, ಏನಡ್ಡಿ ಇಲ್ಲ, ಆ ರುದ್ರದೇವರು ನನ್ನ ತಲೆಯಲ್ಲಿ ಗಂಗೆಯನ್ನು ಹೊತ್ತು ನಾನು ಆ ಪ್ರವಾಹವನ್ನು ತಗ್ಗಿಸಿ ಭೂಮಿಗೆ ಗಂಗೆಯನ್ನು ಕಳುಹಿಸಿಕೊಡುತ್ತೇನೆ ಅಂತ ಹೇಳಿ ಭಾರೀ ಪ್ರವಾಹದಿಂದ ಧುಮ್ಮಿಕ್ಕಿ ಬರ್ತಾ ಇರುವಂತಹ ಗಂಗೆಯನ್ನು ತನ್ನ ಜಟಾಜೂಟದಲ್ಲಿ ಬಂಧಿಸಿ ಗಂಗಾಧರ ಅಂತೆನಿಸಿ ಆ ರುದ್ರದೇವರು ಗಂಗೆಯ ಪ್ರವಾಹದಿಂದ ಲೋಕಕ್ಕಾಗಬಹುದಾದಂತಹ ಹಾನಿಯನ್ನು ತಪ್ಪಿಸಿ ಲೋಕಕ್ಕೆ ಅನುಗ್ರಹ ಮಾಡಿದರು. ಮತ್ತು ಆ ಗಂಗೆಯನ್ನು ಭೂಮಿಗೆ ಕಳುಹಿಸಿಕೊಟ್ಟು ಕೇವಲ ಭಗೀರಥನ ಪೂರ್ವಜರು ಮಾತ್ರ ಅಲ್ಲ, ನಮ್ಮೆಲ್ಲರ ಪೂರ್ವಜರನ್ನು, ನಮ್ಮನ್ನೂ ಉದ್ಧಾರ ಮಾಡುವಂತಹ ಗಂಗೆಯ ಸ್ಮರಣೆ, ಗಂಗೆಯ ದರ್ಶನ, ಗಂಗೆಯ ಸ್ನಾನ, ಇದೆಲ್ಲದರಿಂದಲೂ ನಮ್ಮನ್ನು ರುದ್ರದೇವರು ಉದ್ಧಾರ ಮಾಡ್ತಾ ಇದ್ದಾರೆ. ಆದ್ದರಿಂದ ಹೀಗೆ ಗಂಗೆಯನ್ನು ತಲೆಯ ಮೇಲೆ ಹೊತ್ತು ನಿಂತ ಅವರು, ಅದೇ ರುದ್ರದೇವರು ಶುಕಾಚಾರ್ಯರ ರೂಪದಿಂದ ಭಾಗವತ ಗಂಗೆಯನ್ನೂ ಕೂಡ ತಲೆಯಲ್ಲಿ ಹೊತ್ತು ಎಲ್ಲ ಸಾಧಕರನ್ನು ಉದ್ಧರಿಸುವಂತಹ ಕಾರ್ಯ ಮಾಡಿದವರು. ಅವರೇನೋ ವಿಷಪಾನ ಮಾಡಿ ವಿಷದ ತೀವ್ರತೆಯನ್ನು ತಡ್ಕೊಳ್ಳಿಕ್ಕಾಗದೆ ತಲೆಯ ಮೇಲೆ ಗಂಗೆಯನ್ನು ಹೊತ್ತರು ಅಂತ ನಾವು ಕೇಳ್ತೇವೆ. ಇರಬಹುದು, ಆದರೆ ಅದಕ್ಕಿಂತಲೂ ಹೆಚ್ಚಾಗಿ ರುದ್ರದೇವರು ಆ ಗಂಗೆಯನ್ನು ತಲೆಯ ಮೇಲೆ ಹೊತ್ತದ್ದು ಭಗೀರಥನನ್ನು ನಿಮಿತ್ತ ಮಾಡಿಕೊಂಡು ಸಜ್ಜನ ವರ್ಗವನ್ನೆಲ್ಲ ಅನುಗ್ರಹಿಸೋದಕ್ಕಾಗಿ. ಅಂತಹ ರುದ್ರದೇವರನ್ನು ಸ್ತೋತ್ರ ಮಾಡ್ತಾ ಷಣ್ಮುಖ ಗಣಪರ ತಾತ, ಷಣ್ಮುಖನೆನಿಸಿದಂತಹ ಸ್ಕಂದ ಮನೋಭಿಮಾನಿ ದೇವತೆಗಳಲ್ಲಿ ಒಬ್ಬ. ಗಣಪತಿ ವಿಘ್ನ ನಿವಾರಕ, ದುಷ್ಟರಿಗೆ ವಿಘ್ನವನ್ನು ಕೊಡುವವನೂ ಕೂಡ. ಅನೇಕ ದೇವತೆಗಳ ಗಣಕ್ಕೆ, ಅದರಂತೆ ರುದ್ರದೇವರ ಭೂತಗಣಗಳಿಗೆ ಅಧಿಪತಿ ಎನಿಸಿದವನು. ಎಲ್ಲಕ್ಕೂ ಮಿಗಿಲಾಗಿ ನಾವು ನೀವು ವಾಸ ಮಾಡುವಂತಹ ಈ ಜಾಗ, ಆಕಾಶ, ಭೂತಾಕಾಶ, ಈ ಭೂತಾಕಾಶಕ್ಕೆ ಅಭಿಮಾನಿಯಾದ ದೇವತೆ. ಅಂತಹ ಗಣಪತಿಯನ್ನು, ಷಣ್ಮುಖನನ್ನು ಮಗನಾಗಿ ಪಡೆದ ಅವರಿಬ್ಬರ ತಂದೆ ಎನಿಸಿದ, ಬರೀ ಅವರಿಗೆ ತಂದೆಯಾಗಿ ಅವರನ್ನು ರಕ್ಷಣೆ ಮಾಡುವವನಲ್ಲ, ತ್ರೈಲೋಕ್ಯ ತ್ರಾತ, ಮೂರು ಲೋಕಗಳನ್ನು ಕೂಡ ಸಂರಕ್ಷಣೆ ಮಾಡತಕ್ಕ, ಲಿಂಗಾಕಾರದಲ್ಲಿಯೇ ಎಲ್ಲ ಕಡೆಯಲ್ಲೂ ಪೂಜೆಯನ್ನುಗೊಳ್ಳುವ ನೀನು ತಾರಕಾಸುರರನ್ನು ಸಂಹಾರ ಮಾಡಿದವ. ತಾರಕಹರ ನಿರ್ಭೀತ ಭುವನಾಧಿನಾಥ ಅಂತ. ತಾರಕಾಸುರರಿಂದ ಲೋಕಕ್ಕೆಲ್ಲ ತೊಂದರೆ ಆಗ್ತಾ ಇತ್ತು. ಆದರೆ ಅವರ ತ್ರಿಪುರ ಪಟ್ಟಣದ ಒಳಪ್ರಾಕಾರದಲ್ಲೊಂದು ಅಮೃತದ ಬಾವಿ ಇತ್ತು. ಯಾರ್ಯಾರು ರುದ್ರದೇವರೊಂದಿಗಿನ ಯುದ್ಧದಲ್ಲಿ ಸಾಯ್ತಾರೆ, ಮಯಾಸುರ ಆ ಅಮೃತದ ಬಾವಿಯಲ್ಲಿ ಅವರನ್ನು ಮುಳುಗಿಸಿ ಮತ್ತೆ ಬದುಕುವಂತೆ ಮಾಡ್ತಿದ್ದ. ಹಾಗಾಗಿ ರುದ್ರದೇವರು ಪಡುವ ಪ್ರಯಾಸವೆಲ್ಲ ವ್ಯರ್ಥ ಆಗ್ತಿತ್ತು. ಕೊನೆಗೆ ಭಗವಂತ ಬ್ರಹ್ಮದೇವರನ್ನು ಕರುವಾಗಿ ಮಾಡಿಕೊಂಡು ಹಸುರೂಪದಿಂದ ಅಮೃತದ ಬಾವಿಯಲ್ಲಿರುವ ಅಮೃತವನ್ನೆಲ್ಲ ಪಾನ ಮಾಡಿ ಬ್ರಹ್ಮದೇವರನ್ನೇ ರುದ್ರದೇವರಿಗೆ ಸಾರಥಿಯಾಗಿ, ವೇದಗಳನ್ನೇ ಕುದುರೆಯಾಗಿ, ಭೂಮಂಡಲವನ್ನೇ ರಥವಾಗಿ ಕೊಟ್ಟು ರುದ್ರದೇವರನ್ನು ರಥಿಕರನ್ನಾಗಿ ಕೂಡಿಸಿ ಆ ರುದ್ರದೇವರ ಒಳಗೆ ಅವರ ಆಯುಧಗಳಲ್ಲಿ, ಧನುರ್ಬಾಣಗಳಲ್ಲಿ ಒಂದೊಂದು ರೂಪದಿಂದ ತಾನು ಸನ್ನಿಹಿತನಾಗಿದ್ದು ರುದ್ರದೇವರಿಂದ ಆ ತ್ರಿಪುರಾಸುರರ ಆ ಪಟ್ಟಣ
ತ್ರಿಪುರಾಸುರರು ಎಲ್ಲರೂ ಸುಟ್ಟು ಬೂದಿಯಾಗುವಂತೆ ಮಾಡಿ ಆ ರುದ್ರದೇವರಿಗೆ ಲೋಕೋತ್ತರವಾದ ಕೀರ್ತಿಯನ್ನು ಪರಮಾತ್ಮ ನೀಡಿದ. ಆದ್ದರಿಂದ ತ್ರಿಪುರಾಸುರರ ಸಂಹಾರವಾದದ್ದು ಅಂತಿಮವಾಗಿ ಒಳಗಿರುವ ಭಗವಂತನ ಶಕ್ತಿಯಿಂದಲೇ ಆದರೂ ಕೂಡ ನಾವೆಲ್ಲ ಕರೆಯೋದು ದೇವರನ್ನು ಮುರಾರಿ, ರುದ್ರದೇವರನ್ನು ತ್ರಿಪುರಾರಿ, ತ್ರಿಪುರಾಂತಕ ಅಂತಲೇ. ಅಂತಹ ಭಯರಹಿತರಾದ ಲೋಕಕ್ಕೆಲ್ಲ ಒಡೆಯರಾದ ರುದ್ರದೇವರೇ ತುಂಗ ಮಹಿಮ ನಿಸ್ಸಂಗ ಹರಿಯ ದ್ವಿತೀಯಂಗ. ಪ್ರಾಸವೂ ಅಷ್ಟೇ ಸುಂದರವಾಗಿದೆ. ತುಂಗ ಮಹಿಮ, ನಿಮ್ಮ ಮಹಿಮೆ ಅಷ್ಟಿಷ್ಟಲ್ಲ, ತುಂಬ ಎತ್ತರದ ಮಹಿಮೆ. ಇಂದ್ರಾದಿ ದೇವತೆಗಳಿಗೂ ಕೂಡ ಅದನ್ನು ಪೂರ್ಣವಾಗಿ ಅರಿಯಲಿಕ್ಕಾಗದೇ ಇರುವಂತಹ ಮಹಿಮೆ. ಪಾರ್ವತಿಯು ಬಿಟ್ಟ ಕಂಗಳಿಂದ ಆಶ್ಚರ್ಯಚಕಿತಳಾಗಿ ಕಂಡು ಅನುಭವಿಸುವಂತಹ ಮಹಿಮೆ. ಆದರೆ ಇಷ್ಟೆಲ್ಲ ಮಹಿಮೆ ಇದ್ದರೂ ಕೂಡ ಒಂದು ಕಿಂಚಿತ್ತೂ ಅಹಂಕಾರಕ್ಕೆ ಒಳಗಾಗದೆ ನಿಸ್ಸಂಗರಾಗಿ ಯಾವುದನ್ನೂ ಅಂಟಿಸಿಕೊಳ್ಳದೆ ಇರತಕ್ಕಂಥವರು ನೀವು. ಭಗವಂತನ ಸೇವೆಯಲ್ಲಿ, ಭಗವಂತನ ಕಾರ್ಯ ಸಾಧನೆಯಲ್ಲಿ ಪ್ರಥಮಾಂಗರಣಿಸಿದವರು ವಾಯುದೇವರಾದರೆ ದ್ವಿತೀಯಾಂಗರಣಿಸಿರತಕ್ಕಂಥವರು ನೀವು. ಆದ್ದರಿಂದ ಹರಿಯ ದ್ವಿತೀಯಾಂಗ. ಡಮರು ಶೂಲಂಗಳ ಪಿಡುದಿಹ. ಡಮರು ಹಾಗೂ ತ್ರಿಶೂಲವನ್ನು ಕೈಯಲ್ಲಿ ಆಯುಧವಾಗಿ ಧಾರಣೆ ಮಾಡಿ ತ್ರಿಶೂಲದಿಂದ ಅನೇಕ ದುಷ್ಟರ ಸಂಹಾರ. ಡಮರುವನ್ನು ವಾದನ ಮಾಡೋ ಮೂಲಕವಾಗಿ ವೈಯಾಕರಣರು ಹೇಳುವಂತೆ ಪಾಣಿನಿ ಮಹರ್ಷಿಗಳಿಗೆ ರುದ್ರದೇವರು ಆ ಡಮರು ಬಾರಿಸಿದಾಗ ಆ ಡಮರುವಿನಿಂದ ಹೊರಟಂತಹ ಸೂತ್ರಗಳೇ ಆ ವ್ಯಾಕರಣಶಾಸ್ತ್ರಕ್ಕೆ ಮೂಲಾಧಾರವಾಯಿತು ಅನ್ನೋದನ್ನು ನಾವು ಕಾಣ್ತೇವೆ. ಹೀಗೆ ಶಬ್ದ ಪ್ರಪಂಚಕ್ಕೆ, ವ್ಯಾಕರಣ ಪ್ರಪಂಚಕ್ಕೆ ಒಂದು ಅದ್ಭುತವಾದ ಮೂಲ ಸ್ರೋತಸ್ಸಾಗಿ ನಿಂತುಕೊಂಡಿರತಕ್ಕಂಥವರು ನೀವು. ಅಂತಹ ಡಮರುವನ್ನು ಧಾರಣ ಮಾಡಿದ, ತ್ರಿಶೂಲ ಧಾರಣ ಮಾಡಿದ ನಿಮ್ಮನ್ನು ಪ್ರಾರ್ಥನೆ ಮಾಡ್ತೇನೆ. ಪಂಚಾನನ ಪನ್ನಗ ಭೂಷಣ ಭೀಮ ಭುವನಾಭಿರಾಮ. ಸದ್ಯೋಜಾತ, ಅಘೋರ ಮುಂತಾದ 5 ಮುಖಗಳನ್ನು ಹೊಂದಿದ ಪಂಚಮುಖ ಎನಿಸಿದ ರುದ್ರದೇವರು ನೀವು. ಸರ್ಪವನ್ನು ಕೊರಳಲ್ಲಿ, ಭುಜದಲ್ಲಿ, ಕೈಯಲ್ಲಿ, ಕಟಿಯಲ್ಲಿ ಆಭರಣದಂತೆ ಧಾರಣ ಮಾಡಿರತಕ್ಕಂಥವರು. ಸರ್ಪ ಎಲ್ಲರಿಗೂ ಭಯವನ್ನುಂಟು ಮಾಡುವಂಥದ್ದು, ವಿಷ ತುಂಬಿದ ಸರೀಸೃಪ. ಆದರೆ ಆ ವಿಷಜಂತುವನ್ನು ಒಂದು ಅಲಂಕಾರವಾಗಿ ಮಾಡಿಕೊಂಡಿದ್ದೀರಿ ಅಂತಂದರೆ ಯಾವ ವಿಷವೂ ನಿಮಗೆ ಏನೂ ಬಾಧೆಯನ್ನುಂಟು ಮಾಡಲಾರದು ಅನ್ನೋದನ್ನು ಈ ಮೂಲಕ ತೋರಿಸ್ತಾ, ಭೀಮ ಎಂಬ ಏಕಾದಶ ರುದ್ರರ ಒಂದು ರೂಪ ನಿಮ್ಮ ಭೀಮ ಎಂಬ ಹೆಸರಿನ ರೂಪ. ಲೋಕಕ್ಕೆಲ್ಲ ಅಭಿರಾಮ, ಆನಂದವನ್ನುಂಟು ಮಾಡತಕ್ಕಂಥವರು, ಅತ್ಯಂತ ಸುಂದರರಾದವರು. ವಾಮದೇವ ಅಂತ ನಿಮ್ಮನ್ನು ಕರೆಯುತ್ತಾರೆ. 32 ಸಲ್ಲಕ್ಷಣಗಳಲ್ಲಿ 28 ಸಲ್ಲಕ್ಷಣಗಳನ್ನು ಹೊಂದಿದಂತಹ ನಿಮ್ಮ ಸುಂದರವಾದ ಶರೀರ. ಆದ್ದರಿಂದ ಸೌಂದರ್ಯದ ದೇವತೆ, ಲೋಕಕ್ಕೆಲ್ಲ ಆನಂದವನ್ನು ನೀಡತಕ್ಕ ನೀವು ಸಂಚಿಂತನವ ಮಾಡುವ ಸಂತತ ನೇಮ ಶ್ರೀರಾಮನಾಮ. ಯಾವಾಗಲೂ ಬಿಟ್ಟು ಬಿಡದೆ ರಾಮನಾಮವನ್ನು ಜಪ ಮಾಡ್ತಾ, ಎಲ್ಲರಿಗೂ ರಾಮನಾಮವನ್ನು ಉಪದೇಶ ಮಾಡ್ತಾ ಸಂಚಾರ ಮಾಡತಕ್ಕಂಥವರು. ಪದ್ಮಪುರಾಣದಲ್ಲಿ ಉಲ್ಲೇಖ ಮಾಡ್ತಾರೆ, ಪಾರ್ವತಿ ರುದ್ರದೇವರೊಂದಿಗೆ ತಿಥಿತ್ರಯಾತ್ಮಕವಾದ ಏಕಾದಶಿ ವ್ರತವನ್ನು ಯಾವಾಗಲೂ ಪಾಲನೆ ಮಾಡತಕ್ಕವಳು. ಒಂದು ದ್ವಾದಶಿ, ಸಾಧನಿ ದ್ವಾದಶಿ ಪ್ರಾಪ್ತವಾದಾಗ ಎಲ್ಲರ ಭೋಜನ ಆಗಿ ದ್ವಾದಶಿ ಮೀರಿಬಿಡುತ್ತದೆ ತಿಥಿ. ಆದರೆ ಅಷ್ಟರೊಳಗೆ ಪಾರಣೆ ಆಗಬೇಕು. ಆದರೆ ನಿತ್ಯವೂ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡದೆ ಊಟ ಮಾಡೋದಿಲ್ಲ ಅನ್ನೋದು ಪಾರ್ವತೀದೇವಿಯ ದೀಕ್ಷೆ. ಆದರೆ ಆ ಸಾಧನಿ ದ್ವಾದಶಿ ಏನು ಮಾಡಬೇಕು ಅಂತ ತೋಚದೇ ಇರುವಾಗ ರುದ್ರದೇವರು ಹೇಳಿದರು, ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮವರಾನನೆ ಅಂತ 2 ಅಕ್ಷರದ ರಾಮ ಅನ್ನೋ ನಾಮೋಚ್ಚಾರಣ ಮಾಡಿದರೆ ಸಾಕು, ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿದ ಫಲ ಬರ್ತದೆ.
ಆದ್ದರಿಂದ ರಾಮನಾಮೋಚ್ಚಾರಣೆಯನ್ನು ಭಕ್ತಿಯಿಂದ ಮಾಡಿ ಪಾರಣೆಗೆ ಕೂಡು ಅಂತ ಹೇಳಿದರಂತೆ. ಹೀಗೆ ತಾನು ರಾಮ ಮಂತ್ರ ಜಪ ಮಾಡ್ತಾ ಎಲ್ಲರಿಗೂ ರಾಮ ಮಂತ್ರವನ್ನು ಉಪದೇಶ ಮಾಡತಕ್ಕವರು, ವಿಶೇಷವಾಗಿ ಕಾಶಿಯಲ್ಲಿ ಯಾರ್ಯಾರು ಮರಣೋನ್ಮುಖರಾಗಿರ್ತಾರೆ ಬೀದಿ ಬೀದಿಗಳಲ್ಲಿ ಸಂಚರಿಸಿ ಅವರ ಬಲಗಿವಿಯಲ್ಲಿ ರಾಮ ಮಂತ್ರವನ್ನು ಉಪದೇಶ ಮಾಡತಕ್ಕವರು ಈ ರುದ್ರದೇವರು. ಆದ್ದರಿಂದ ಅಂತಹ ಸಂತತ ಚಿಂತನೆ ಮಾಡುತ್ತಾ ವೇದೋಕ್ತವಾದ ಆ ರಾಮನಾಮದ ಮಹಿಮೆಯನ್ನು ಚಿಂತನೆ ಮಾಡತಕ್ಕವರು ನೀವು. ಅಂತಹ ಪಂಚಶರಾರಿ ವಿರಿಂಚಿ ಕುವರ, ಪಂಚಶರ ಎನಿಸಿದ ಮನ್ಮಥ, ಅಂತಹ ಮನ್ಮಥನನ್ನು ಸುಟ್ಟು ಬೂದಿ ಮಾಡಿ ಕಾಮ ಗೆದ್ದವರು ನೀವು. ರುದ್ರದೇವರಿಗೆ ಮಗನಾಗಿ ಅವತಾರ ಮಾಡಿದ ನಿಷ್ಕಿಂಚನರ ಒಡೆಯ. ನೀವೂ ಸ್ವಯಂ ಅವಧೂತರು. ಯಾರ್ಯಾರು ಅವಧೂತರಿದ್ದಾರೆ ಅವರೆಲ್ಲರಿಗೂ ಕೂಡ ಸ್ವಾಮಿಯಾಗಿ ಅವಧೂತ ಮಾರ್ಗವನ್ನು, ಅವರಿಗೆ ದೇಹಾಭಿಮಾನವನ್ನು ತೊರೆದು ಇರುವಂತಹ ಮಾರ್ಗವನ್ನು ಅವರಿಗೆ ತೋರಿಸಿ ಅವರಿಗೆ ಅನುಗ್ರಹ ಮಾಡಿದವರು. ಮಂಚ ಪದಾರ್ಹನೆ, ಭಗವಂತನ ಮಂಚವಾಗಿ ಹಾಸಿಗೆಯಾಗಿ ಭಗವಂತನ ಸೇವೆಯನ್ನು ಮಾಡತಕ್ಕವರು ಶೇಷದೇವರು. ನೀವು ಈ ಕಲ್ಪದಲ್ಲಿ ರುದ್ರ ಪದವಿಯಲ್ಲಿದ್ದರೆ ಮುಂದಿನ ಕಲ್ಪದಲ್ಲಿ ಶೇಷ ಪದವಿಗೆ ಬಂದು ಅಂತಹ ಶೇಷ ಪದವಿಯಲ್ಲಿದ್ದುಕೊಂಡು ಭಗವಂತನ ಸೇವೆಯನ್ನು ಮಾಡತಕ್ಕಂತಹ ಭಾಗ್ಯ ನಿಮ್ಮದಾಗಿದೆ. ಸ್ಫಟಿಕಾಭ ಕಪಾಲಿ ಕಾಮಿತ ಫಲದ, ಸ್ಫಟಿಕದಂತೆ ಶುಭ್ರವಾದಂತಹ ಮೈಯ ಕಾಂತಿ, ಕೈಯಲ್ಲಿ ಕಪಾಲ ಹೊತ್ತು ಭಕ್ತರ ಕಾಮಿತವನ್ನೆಲ್ಲ ನೀಡುವ ಫಲ್ಗುಣ ಸಖ, ಅರ್ಜುನನಿಗೆ ಮಿತ್ರನಾಗಿ ಪಾಶುಪತಾಸ್ತ್ರ ಪ್ರಸಂಗದಲ್ಲಿ ಅವನ ನಿಷ್ಠೆಯನ್ನು ಪರೀಕ್ಷಿಸಿ ಅವನಿಗೆ ಪಾಶುಪತಾಸ್ತ್ರವನ್ನು ಕೊಟ್ಟು ಅನುಗ್ರಹ ಮಾಡಿದ ಮಿತ್ರ ನೀವು. ಶ್ರೀದ ವಿಠ್ಠಲ ವಿತ್ತಪ ಮಿತ್ರ, ದಾಸರು ತಮ್ಮ ಅಂಕಿತವನ್ನು ಉಲ್ಲೇಖ ಮಾಡುತ್ತಾ ವಿತ್ತಪ ಎನಿಸಿದ ಕುಬೇರನಿಗೆ ಮಿತ್ರರಾಗಿರತಕ್ಕವರು. ದ್ವಿರದ ಚರ್ಮಾಂಬರನಾದ, ಎರಡು ದಂತಗಳನ್ನು ಹೊಂದಿದ ಆನೆ ಗಜ, ಆ ಗಜ ಚರ್ಮವನ್ನು ಧಾರಣ ಮಾಡಿದಂತಹ ನೀವು. ಕುಟಿಲ ರಹಿತ ಧೂರ್ಜಟಿ, ಯಾವ ಕೌಟಿಲ್ಯ, ಮನಸ್ಸಿನಲ್ಲಿ ಯಾವ ದೋಷಗಳಿಲ್ಲ. ಕುಟಿಲತೆ ವಂಚನೆ ಅಂದರೆ ಕಾಮೇನ ಹರಿಪೂಜನಂ, ಮನಸ್ಸಿನಲ್ಲಿ ಯಾವುದೋ ಕ್ಷುದ್ರ ಲೌಕಿಕ ಕಾಮನಗಳನ್ನಿಟ್ಟುಕೊಂಡು ಭಗವದಾರಾಧನೆ ಮಾಡೋದು. ಅಂತಹದ್ದು ಯಾವುದೂ ಇಲ್ಲದ ನಿರ್ವ್ಯಾಜವಾದ ಭಕ್ತಿ, ನಿರ್ವ್ಯಾಜವಾದ ಸೇವೆ ಮಾಡತಕ್ಕವರು ನೀವು. ಅಂತಹ ಧೂರ್ಜಟಿ, ಒಳ್ಳೆ ಭಗವಂತನ ಪಾದಧೂಳಿಯನ್ನು ಜಟೆಯ ತುಂಬ ಧಾರಣ ಮಾಡಿ ಅಂತಹ ಜಟಾಧಾರರಾಗಿರತಕ್ಕವರು. ಧೂಳಿನಂತೆ ಇರೋ ದೇವತೆಗಳನ್ನೆಲ್ಲರನ್ನೂ ಸಮೂಢಮಸ್ಯ ಪಾಂಸುರೆ ಅನ್ನೋ ಹಾಗೆ ಆ ದೇವತೆಗಳನ್ನೆಲ್ಲರನ್ನೂ ಕೂಡ ಶಿರಸ್ಸಿನಲ್ಲಿ ಧಾರಣೆ ಮಾಡಿ ಆಶ್ರಯವನ್ನು ಕೊಟ್ಟಿರತಕ್ಕವರು. ಅಂತಹ ವೃಷಭಧ್ವಜ, ರಥದಲ್ಲಿ ಧ್ವಜದಲ್ಲಿ ಆ ನಂದಿಯ ವೃಷಭದ ಧ್ವಜವನ್ನು ಹೊಂದಿದ ನೀವು. ನಿಟಿಲ ನಯನ ಸಂಕಟವ ನಿವಾರಿಸೋ ಎಂಬುದಾಗಿ 3 ಕಣ್ಣುಗಳನ್ನು ಹೊಂದಿ ಸೂಕ್ಷ್ಮ ದೃಷ್ಟಿಯಿಂದ ಶಾಸ್ತ್ರದ ಎಲ್ಲ ತತ್ವವನ್ನು ತಿಳಿದುಕೊಂಡಿರತಕ್ಕಂತಹ ನೀವು ನಮಗಿರುವ ಈ ಎಲ್ಲ ಲೌಕಿಕ ಸಂಕಟಗಳನ್ನು, ಆಧ್ಯಾತ್ಮಿಕ ಸಂಕಟಗಳನ್ನು ಪರಿಹಾರ ಮಾಡಿ ನಾವು ನಿಮ್ಮ ಸೇವಕರಾಗಿದ್ದಕ್ಕೆ ಸಾರ್ಥಕವಾಗಿ ಭಗವಂತನ ಸೇವಕರಾಗಿ ಭಗವಂತನ ಸಾಮೀಪ್ಯವನ್ನು ಪಡೆಯುವಂತೆ ನೀವು ಮಾಡಬೇಕು ಅಂತ ರುದ್ರದೇವರನ್ನು ಶ್ರೀದ ವಿಠ್ಠಲರು ಪ್ರಾರ್ಥನೆಯನ್ನು ಮಾಡ್ತಾ, ಒಬ್ಬ ಸಾಧಕ ತನ್ನ ಬದುಕಿನಲ್ಲಿ ರುದ್ರದೇವರನ್ನು ಅವಶ್ಯವಾಗಿ ಸೇವೆ ಮಾಡಲೇಬೇಕು, ಅವರಲ್ಲಿ ಏನು ಬೇಡಿಕೊಳ್ಬೇಕು ಅಂತನ್ನೋದನ್ನು ಈ ಒಂದು ಪದ್ಯದ ಮೂಲಕವಾಗಿ ದಾಸರು ನಮಗೆ ತೋರಿಸಿಕೊಟ್ಟಿದ್ದಾರೆ. ಇದೊಂದು ಪವಿತ್ರವಾದ ಸನ್ನಿವೇಶ. ಶಿವರಾತ್ರಿಯಂತಹ ಪರ್ವಕಾಲದಲ್ಲಿ ವಿಶೇಷವಾಗಿ ರುದ್ರದೇವರನ್ನು ದಿನನಿತ್ಯವೂ ಸಂಧ್ಯಾಕಾಲದಲ್ಲಿ ರುದ್ರದೇವರನ್ನು ನಾವು ಸ್ತೋತ್ರ ಮಾಡಬೇಕು. ನಾರಾಯಣ ಪಂಡಿತಾಚಾರ್ಯರು, ವ್ಯಾಸರಾಜರು, ಅನೇಕ ಹರಿದಾಸರು, ವಾದಿರಾಜ ಸ್ವಾಮಿಗಳು ತೀರ್ಥಪ್ರಬಂಧದಲ್ಲಿ
ಹೀಗೆ ಅನೇಕ ರೀತಿಯಿಂದ ರುದ್ರದೇವರ ಮಹಿಮೆಯನ್ನು ವರ್ಣನೆ ಮಾಡಿದ್ದಾರೆ. ಕೃಷ್ಣ ಯಜುರ್ವೇದದಲ್ಲಿ ರುದ್ರ ಸೂಕ್ತವೇ ಇದೆ, ರುದ್ರ ಪ್ರಶ್ನವೇ ಇದೆ. ಇದೆಲ್ಲದರ ಮೂಲಕ ರುದ್ರದೇವರನ್ನು ನಾವು ನಿತ್ಯವೂ ಮಾಡಬೇಕು. ಶಿವರಾತ್ರಿಯಂತಹ ಪರ್ವಕಾಲದಲ್ಲಂತೂ ವಿಶೇಷವಾಗಿ ಅವರ ಒಲುಮೆಯನ್ನು ಸಂಪಾದನೆ ಮಾಡಬೇಕು. ಆ ಹಿನ್ನೆಲೆಯಲ್ಲಿ ಶ್ರೀಧರ ವಿಠಲರ ಈ ಕೃತಿಯನ್ನು ಚಿಂತನೆ ಮಾಡುವ ಒಂದು ಸುಯೋಗ ನಮ್ಮ ನಾಡಿನ ಪ್ರಸಿದ್ಧವಾದ ಈ ಜ್ಞಾನಗಮ್ಯ ಪ್ರಸಾರಣ ಸಂಸ್ಥೆಯ ಮೂಲಕ ನಮಗೆಲ್ಲ ದೊರೆತಿದೆ. ಈ ಒಂದು ಜ್ಞಾನ ಕಾರ್ಯದ ಸೇವೆಯನ್ನು ಮಾಡಿದವರು ಪಿ ಗೋಪಾಲಕೃಷ್ಣವರ ಸ್ಮರಣಾರ್ಥವಾಗಿ ಪಿ ಶೋಭಾ ಹಾಗೂ ಅವರ ಕುಟುಂಬದವರು. ಅವರಿಗೆ ರುದ್ರಾಂತರ್ಯಾಮಿಯಾದ ಪ್ರಾಣಾಂತರ್ಯಾಮಿಯಾದ ಲಕ್ಷ್ಮೀನರಸಿಂಹದೇವರು ವಿಶೇಷವಾಗಿ ಶ್ರೇಯಸ್ಸನ್ನು ಕರುಣಿಸಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೆ. ಮಧ್ವೇಶ.